ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವರ್ಷ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಪ್ರೀತಿಪೂರ್ವಕ ಸ್ವಾಗತಗಳು. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಮಿಥುನ ರಾಶಿಯವರ ಆಗುಹೋಗಿನ ಬಗ್ಗೆ, ಅಂದರೆ ಈ ವರ್ಷದ ಆಗುಹೋಗಿನ ಬಗ್ಗೆ, ಮಿಥುನ ರಾಶಿಯವರಿಗೆ 2026 ಕೂಡ ಸಂಕಷ್ಟವ, ನಷ್ಟವ, ಪರೀಕ್ಷೆಯ ವರ್ಷವ ಅಥವಾ ಲಾಭ ಸಹಿತವಾಗಿ ಮಿಶ್ರ ಫಲದ ವರ್ಷವ ಅಂಥೇಳಿ ತಿಳಿಸ್ಕೊಡತಕ್ಕಂಥದ್ದು. ತುಂಬ ಜನ ಕುತೂಹಲದಿಂದ ಕಾಯ್ತಾ ಇರ್ತಾರೆ. 2025 ಅಂತೂ ಮಿಥುನ ರಾಶಿಯವರಿಗೆ ಸಾಕಾಗ್ಬಿಟ್ಟಿರುತ್ತೆ ಎಷ್ಟೋ ಜನಕ್ಕೆ. 2025 ಮುಗಿದ್ರೆ ಸಾಕಪ್ಪ, ಈ ಸಂಕಷ್ಟದಿಂದ ದೂರವಾದರೆ ಸಾಕು ಅಂತ ಎಷ್ಟೋ ಜನ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ. ಖಂಡಿತ ಅದೇ ಸಂಕಷ್ಟ, ಅದೇ ನಷ್ಟ 2026 ಇರುತ್ತಾ ಅಂದರೆ ಖಂಡಿತ ಇರೋದಿಲ್ಲ. ಈ ಪದವನ್ನು ಕೇಳಿದ್ರೆ ಸಾಕು ಎಷ್ಟೋ ಜನ ನಿಟ್ಟುಸಿರು ಬಿಡ್ತಾರೆ. ಪರವಾಗಿ ಫಸ್ಟು ಸಂಕಷ್ಟ ಇಲ್ಲ ಅಂತ ಹೇಳಿದ್ರಲ್ಲ ಅಂತ. ಹಾಗಾದರೆ ಸಂಪೂರ್ಣ ವರ್ಷ ಶುಭವಾಗಿರುತ್ತಾ ಅಂತ ಯೋಚನೆ ಮಾಡಿದ್ರೆ, ಅಥವಾ ತಿಳಿ ಹೇಳಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸಂಪೂರ್ಣ ವರ್ಷವೂ ಕೂಡ ಶುಭವಾಗಿರತಕ್ಕಂಥ. ಹಾಗೆಯೇ ನಿಮಗೆ ಗೊತ್ತಿರುತ್ತೆ, ಗುರು ಜೂನ್ 2ನೇ ತಾರೀಕಂದು ಮಿಥುನದಿಂದ ಕಟಕಕ್ಕೆ ಹೋಗತಕ್ಕಂಥದ್ದು, ಸಂಚಾರ ಮಾಡ್ತಕ್ಕಂಥದ್ದು. ಯಾವ ರಾಶಿಯಲ್ಲಿ ಅಂದರೆ ಯಾವ ಸ್ಥಾನದಲ್ಲಿ ಗುರು ಇರ್ತಾನೋ, ಯಾರ ಮನೆಯಲ್ಲಿ ಇರ್ತಾನೋ ಅವರಿಗೆ ಯಾವುದೇ ರೀತಿ ಉತ್ತಮ ಫಲವನ್ನು ಕರುಣಿಸಿಕೊಡೋದಿಲ್ಲ. ಖಂಡಿತವಾಗಿಯೂ ಅಂಥ ಕೆಟ್ಟ ಫಲವನ್ನು, ಅಂಥ ನಿಷ್ಠೂರಗಳನ್ನು ಅನುಭವಿಸ್ತಕ್ಕಂಥದ್ದು ಮಿಥುನ ರಾಶಿಯವರಾಗಿರ್ತಕ್ಕಂಥವರು. ಅಬ್ಸರ್ವ್ ಮಾಡಿ, 2026 ಕೂಡ ನಾನಾ ರೀತಿಯ ಕೋರ್ಟ್ ಕಚೇರಿ ವ್ಯಾಜ್ಯಗಳು ಈ ವರ್ಷ ನಿಮಗೆ ಬಾಧಿಸತಕ್ಕಂಥದ್ದು. ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಲಕ್ಷ್ಮಿ ಅನುಗ್ರಹ ಈ ವರ್ಷ ಕಮ್ಮಿಯೇ, ಅಂದರೆ ವರ್ಷದ 6 ತಿಂಗಳು ಕಮ್ಮಿಯೇ. ಅನಿರೀಕ್ಷಿತವಾಗಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ತಕ್ಕಂಥ ಚಾನ್ಸಸ್ಗಳು ಇರುತ್ತೆ ಮಿಥುನ ರಾಶಿಯವರಿಗೆ. ಯಾವ ಪರಿಸ್ಥಿತಿಗಳನ್ನು ನಿಭಾಯಿಸ್ಕೊಂಡು ಉತ್ತಮವಾದ ಪರಿಸ್ಥಿತಿಗೆ ಹೋಗಬೇಕು ಅಂತ ಏನು ಆಲೋಚನೆ ಮಾಡ್ಕೊಂಡು ಕಷ್ಟಪಡ್ತಿರ್ತೀರೋ, ಎಷ್ಟು ಪರಿಶ್ರಮ ಹಾಕಿ ಮುಂದೆ ಹೋಗ್ತಿರೋ ಅದೇ ರೀತಿ ಹಿಂದೆ ಒಂದೊಂದಾಗಿ ಕಷ್ಟಗಳು ನಿಮ್ಮ ಬೆನ್ನಿಂದೆ ಸಾಕ್ತಾ ಬರತಕ್ಕಂಥದ್ದಾಗುತ್ತೆ. ಸಂಪೂರ್ಣವಾಗಿ ಸ್ಟಾರ್ಟಿಂಗ್ 6 ತಿಂಗಳು ಸಂಕಷ್ಟವನ್ನು, ನಷ್ಟವನ್ನು, ವ್ಯಾಜ್ಯವನ್ನು, ಮನಸ್ತಾಪವನ್ನು ಮಿಥುನ ರಾಶಿ ಅನುಭವಿಸತಕ್ಕಂಥದ್ದು. ಜಾಗ್ರತೆ ಎಂದಿರಿ. ಇನ್ನು ಶನೇಶ್ವರನ ಸಂಬಂಧಪಟ್ಟಕ್ಕೆ ಬಂದರೆ 10ನೇ ಸ್ಥಾನದಲ್ಲಿರತಕ್ಕಂಥದ್ದು ಶುಭವನ್ನು ತಂದು ಕೊಡ್ತಾನ ಅಂದರೆ ಖಂಡಿತ ಅಲ್ಲ. ಈ ವರ್ಷ ತಾಪತ್ರಯಗಳು, ವ್ಯಾಜ್ಯಗಳು, ನಿಷ್ಠೂರಗಳು, ಮನಸ್ತಾಪಗಳನ್ನು ಕೊಡತಕ್ಕಂತಹ ವರ್ಷ ಆಗಿದೆ ಈ ವರ್ಷ ಶನೇಶ್ವರನಿಂದ. ಎಷ್ಟೇ ಕಷ್ಟಪಟ್ಟರೂ ಕೂಡ ನಿಮ್ಮ ಆತ್ಮೀಯರೊಂದಿಗೆ ಉತ್ತಮ ಬಾಂಡಿಂಗ್ ಈ ವರ್ಷ ಇಟ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅಂದ್ಕೊಳ್ತೀರ ಅವ್ರ ಜೊತೆ ಉತ್ತಮವಾಗಿರಬೇಕು, ಉತ್ತಮವಾದಂಥ ಬಾಂಡಿಂಗ್ ಇಟ್ಕೊಳ್ಬೇಕು ಅಂತ. ಎಷ್ಟೋ ಸರಿ ನಿಮ್ಮ ಮನಸ್ಸಿಗೆ ಬೇಜಾರಾದ್ರೂ ಪರವಾಗಿಲ್ಲ ಅಂತೇಳಿ ಸಹಿಸ್ಕೊಳ್ತೀರ. ಆದರೆ ಒಂದು ಬಾರಿ ನೀವು ಆಡತಕ್ಕಂಥ ಮಾತುಗಳೇ ನಿಮಗೆ ಮುಳುವಾಗತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಪ್ರಮುಖ ಈ ವರ್ಷ ಅಂತೂ ಎಷ್ಟು ಕಮ್ಮಿ ಮಾತಾಡ್ತೀರೋ ಒಂದು ಸ್ಟಾರ್ಟಿಂಗ್ ಒಂದು 6 ತಿಂಗಳು, ಎಷ್ಟು ವ್ಯಕ್ತಿಗಳೊಂದಿಗೆ ವ್ಯವಹರಿಸ್ತಕ್ಕಂಥದ್ದು ಕಮ್ಮಿ ಆಗುತ್ತೋ ಅಂದರೆ ಕಮ್ಯುನಿಕೇಷನ್, ಅಷ್ಟು ನಿಮಗೆ ಲಾಭ. ನೀವೇನೋ ಒಳ್ಳೇದು ಮಾಡಬೇಕು, ಅಥವಾ ಇನ್ನೇನೋ ಸುಧಾರಿಸ್ಕೊಳ್ಬೇಕು, ಅಥವಾ ಇನ್ನೇನಾದರೂ ಸುಧಾರಣೆ ಮಾಡಬೇಕು ಅಂತ ಹೊರಡ್ತೀರಾ. ಆದರೆ ನೀವು ಆಡತಕ್ಕಂಥ ಎಡವಟ್ಟು ಮಾತುಗಳಿಂದ ಸಮಸ್ಯೆನ ಜಾಸ್ತಿ ತಂದ್ಕೊಳ್ತೀರಿ. ಕೋರ್ಟು ಕಚೇರಿ ಅಂತ ಅಲ್ದಾಡ್ತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಆಸ್ಪತ್ರೆ, ಮೆಡಿಕಲ್ ಸ್ಟೋರ್, ಮನೆ, ಈ ಥರ ಆರೋಗ್ಯದ ಸಂಬಂಧಪಡ್ತಕ್ಕಂತಹ ಒಂದಷ್ಟು ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡ್ಕೊಳ್ತೀರಿ. ಮನೆಯಲ್ಲಿ ಅಶಾಂತಿ ಕೂಡಿರತಕ್ಕಂಥದ್ದು. ಎಷ್ಟೇ ಕಷ್ಟಪಟ್ಟರೂ ಕೂಡ ಏನೂ ಲಭಿಸ್ತಿಲ್ವಲ್ಲ ಅಂಥೇಳಿ ಬೇಜಾರಲ್ಲಿ ಜೀವನವನ್ನು ನಡೆಸಲೇಬೇಕೆಂಬ ಒಂದಷ್ಟು ದುಃಖದ ವಾತಾವರಣ ಸೃಷ್ಟಿ ಮಾಡಿಕೊಂಡು ಜೀವನವನ್ನು ನಡೆಸತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗಿರುತ್ತೆ, ಸಂಬಂಧಗಳು ಸೃಷ್ಟಿಯಾಗಿರುತ್ತೆ. ಹಾಗೆಯೇ ಸ್ತ್ರೀ ಸಂಬಂಧಪಟ್ಟಂತಹ ವಿಚಾರಗಳಿಗೆ ಈ ವರ್ಷ ವ್ಯಾಜ್ಯ ಜಾಸ್ತಿಯೇ ಕಾಡಿಸುತ್ತೆ. ನಿಮ್ಮದು ತಪ್ಪಲ್ಲ ಅಂದರೂ ಕೂಡ ನಿಮ್ಮನ್ನು ತಪ್ಪಿತಸ್ಥರು ಅಂಥೇಳಿ ಸಮಾಜ ಬಿಂಬಿಸತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಆ ಎಲ್ಲ ಪರಿಸ್ಥಿತಿಗಳು ನೀವೇ ಅಪರಾಧಿ ಅಂತೇಳಿ ನಿಮ್ಮನ್ನು ಒಂದು ಟ್ಯಾಗ್ಲೈನ್ ಕೊಡ್ತಕ್ಕಂಥದ್ದಾಗತ್ತೆ. ಅದರಿಂದ ಮಾನಕ್ಕೆ ಅಪವಾದ ಆಗುತ್ತೆ, ನಷ್ಟ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಮಾನಸಿಕ ವೇದನೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗೋದಿಲ್ಲ ಅಂಥ ಒಂದಷ್ಟು ಪರಿಸ್ಥಿತಿಗಳು ಮಿಥುನ ರಾಶಿಯವರು ಈ ವರ್ಷ ಫೇಸ್ ಮಾಡ್ಬೋದು. ಮನಸ್ತಾಪಗಳು, ಕೌಟುಂಬಿಕ ಕಲಹಗಳು, ಎಲ್ಲ ರೀತಿಯ ಗೊಂದಲವನ್ನು ಈ ವರ್ಷ ಭಗವಂತ ನಿಮಗೆ ಗೊತ್ತೋ ಗೊತ್ತಿಲ್ಲದೋ, ಬೇಕೋ ಬೇಡವೋ ಕರುಣಿಸಿಕೊಟ್ಟಿದ್ದಾನೆ. ಹಾಗಾದರೆ ಈ ಸಂಪೂರ್ಣ ವರ್ಷ ಇಷ್ಟೆಲ್ಲ ಸಮಸ್ಯೆ ಕಳೆದೋಗ್ಬಿಡುತ್ತಾ ಅಂದರೆ ಖಂಡಿತ ಇಲ್ಲ. ಗುರು ನಿಮಗೆ ಹೇಳಿದೆ ಆಗಲೇ ಜೂನಲ್ಲಿ ಸಂಚಾರವನ್ನು ಮಾಡ್ತಾನೆ ಅಂತ.
ಕಟಕ ರಾಶಿಗೆ ಹೋದಾಗ 2ನೇ ಸ್ಥಾನಕ್ಕೆ ಬರ್ತಾನೆ, ಖಂಡಿತ ಶುಭದಾಯಕ. ಒಂದು 6 ತಿಂಗಳಾದಮೇಲೆ ಲಾಭವನ್ನು ಕೊಡತಕ್ಕಂಥವನಾಗ್ತಾನೆ. ಯಾರು ಮದುವೆ ವಿಚಾರಕ್ಕೆ ಅಪೇಕ್ಷೆಗಳಿತ್ತು, ಮದುವೆ ಆಗದೆ ಹಾಗೆ ತುಂಬ ಒದ್ದಾಡ್ತಾ ಇದ್ರು ಮದುವೆ ವಿಚಾರಕ್ಕೆ, ಇವರೆಲ್ಲರೂ ಕೂಡ ಉತ್ತಮವಾದಂಥ ಕಂಕಣ ಬಲವನ್ನು ಭಗವಂತ ಕರುಣಿಸಿಕೊಡ್ತಾನೆ. ಆದರೆ ಯಥೇಚ್ಛ ಪ್ರಯತ್ನ ಪಡತಕ್ಕಂಥದ್ದು, ನೀವು ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿನ ಕೊಡುವಂತನಾಗ್ತಾನೆ. ಆದಾಯ ಕೂಡ ದ್ವಿಗುಣವಾಗಿ, ಏನು ಮುಂದೆ ಸಾಲದ ಬಾಧೆ ಅಥವಾ ಹಣಕಾಸಿನ ಮುಂಗಟ್ಟನ್ನು ಕಾಣಿಸ್ಕೊಂಡಿತ್ತೋ ಅದನ್ನೆಲ್ಲವನ್ನು ಕೂಡ ತೀರಿಸ್ಕೊಳ್ತಾ ಬರ್ತೀರಾ. ಅಂದರೆ ಇರತಕ್ಕಂಥ ಕಮಿಟ್ಮೆಂಟ್ಗಳನ್ನು ಒಂದೊಂದಾಗಿ ಎಲ್ಲವನ್ನು ತೀರಿಸ್ಕೊಳ್ತಾ ಬರತಕ್ಕಂತಹದಷ್ಟು ಸನ್ನಿವೇಶಗಳು ನಿಮಗಾಗತ್ತೆ. ನಿಮ್ಮ ಆತ್ಮೀಯರೊಂದಿಗೆ ಏನು ಬೆಳೆಸಬೇಕು ಅಂತ ಒಂದು ನಂಟು ಅಂತ ಅಂದ್ಕೊಂಡಿದ್ರಲ್ಲ, ಗುರು ಸಂಚಾರದ ನಂತರ ಖಂಡಿತ ನಂಟನ್ನು ಬೆಳೆಸ್ತೀರಿ. ನಿಮ್ಮ ಎಲ್ಲ ಗೊಂದಲಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಒಂದು 6 ತಿಂಗಳಾದಮೇಲೆ ಸ್ವಲ್ಪ ಫುಲ್ ಸ್ಟಾಪ್ ಬಿಡೋ ಥರ ಆಗಿ, ಅಂದರೆ ಎಲ್ಲವೂ ದೂರವಾಗಿ ಮನಸ್ಸು ಏಕಾಗ್ರತೆಗೊಳಗಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಇನ್ನು ಯಥೇಚ್ಛವಾಗಿ ಹುಮ್ಮಸ್ಸಿನಿಂದ ವೃದ್ಧಿಯನ್ನು ಪಡೆದುಕೊಳ್ತೀರಿ. ಆ ವಿಚಾರದಲ್ಲಿ ಯಶಸ್ಸನ್ನು ಕೂಡ ಪಡೆದುಕೊಳ್ಳುವಂತರಾಗ್ತೀವಿ. ಇನ್ನು ಹಾಗೆಯೇ ರಾಹು ಮತ್ತು ಕೇತು ನೋಡಿದ್ರೆ, ರಾಹು 9ನೇ ಸ್ಥಾನದಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು, ಕೇತು 3ನೇ ಸ್ಥಾನದಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಒಂದಷ್ಟು ಶುಭವನ್ನು ಕೊಟ್ಟರೆ ಒಂದಷ್ಟು ನಷ್ಟವನ್ನು ತಂದು ಕೊಡತಕ್ಕಂಥದ್ದು. ಸೋದರರಲ್ಲಿ ಇರತಕ್ಕಂತಹ ಒಂದಷ್ಟು ಭಿನ್ನಾಭಿಪ್ರಾಯಗಳು, ಯಾರ ಅಣ್ಣ ತಮ್ಮದರಲ್ಲಿ ಭಿನ್ನಾಭಿಪ್ರಾಯಗಳಿದ್ರೆ, ಕಚ್ಚಾಡ್ಕೊಂಡಿದ್ರೆ ಅಥವಾ ನಿಷ್ಠೊಳಗಾಗಿದ್ರೆ, ಆ ನಿಮ್ಮೆಲ್ಲ ಸಮಸ್ಯೆಗಳು, ಆ ಎಲ್ಲ ಸಣ್ಣ ಪುಟ್ಟ ತಪ್ಪುಗಳು ದೂರವಾಗುತ್ತೆ. ನಿಮ್ಮಲ್ಲಿ ಉತ್ತಮ ಆತ್ಮೀಯತೆ ಸಹಿತವಾಗಿ ಒಂದು ಬಾಂಡಿಂಗ್ ವೃದ್ಧಿ ಆಗತಕ್ಕಂಥದ್ದು ರಾಹು ಮತ್ತು ಕೇತು ಅನುಗ್ರಹದಿಂದ. ಇರತಕ್ಕಂತಹ ಒಂದಷ್ಟು ವ್ಯಾಜ್ಯಗಳು ದೂರ ಮಾಡ್ಕೊಳ್ತೀರಾ. ಯಾವ ಜನರು ನಿಮ್ಮನ್ನು ವಿರೋಧಿಸಿದ್ರು ಅವರೊಂದಿಗೆ ಸಣ್ಣದಾದಂಥ ಒಂದು ಬಾಂಡಿಂಗ್ ವೃದ್ಧಿ ಮಾಡ್ಕೊಳ್ಳೋಕ್ಕೆ ಕಷ್ಟಪಟ್ಟು ಅದನ್ನು ಸಾಧಿಸ್ಕೊಳ್ತೀರಿ. ಹಿಂದೆ ಯಾವ ತಪ್ಪನ್ನು ಮಾಡಿದ್ರಿ, ಆ ರಾಹು ಕೇತು ಅನುಗ್ರಹದಿಂದ ಆ ತಪ್ಪುಗಳಿಂದ ಹೊರಗಡೆ ಬರ್ತೀರಿ, ಅದನ್ನು ಸರಿಯನ್ನು ಕೂಡ ಮಾಡ್ಕೊಳ್ಳಿ. ಶತ್ರುವಿನ ನಾಶವಾಗತ್ತೆ, ಶತ್ರು ವಿರುದ್ಧ ದಿಗ್ವಿಜಯವನ್ನು ಸಾಧಿಸ್ತೀರಿ. ಸಂಪೂರ್ಣವಾಗಿ ಸಾಹಸ ಯುದ್ಧ ಕ್ರೀಡೆಗಳಲ್ಲಿ ಭಾಗವಹಿಸುವ ಮುಖಾಂತರ ಉತ್ತಮವಾದಂಥ ಮನರಂಜನೆ ಸಹಿತವಾಗಿ ಆತ್ಮಸ್ಥೈರ್ಯವನ್ನು ವೃದ್ಧಿ ಮಾಡ್ಕೊಳ್ತೀರಿ. ಪ್ರತಿಯೊಬ್ಬರಿಗೂ ಬೇಕಾಗಿರತಕ್ಕಂಥದ್ದು ಉತ್ತಮ ಆತ್ಮಸ್ಥೈರ್ಯ. ಆದರೆ ಮಿಥುನ ರಾಶಿಯವರಿಗೆ ಸಮಸ್ಯೆಗಳನ್ನು ಎದುರಿಸಿ ಜೀವನವೇ ಸಾಕಾಗ್ಬಿಟ್ಟಿತ್ತು ಕೆಲವರಿಗೆ 2025. ಆದರೆ ಈ ವರ್ಷ ಆ ರೀತಿ ಇರೋದಿಲ್ಲ. ಖಂಡಿತ ನಿಮ್ಮ ಆತ್ಮಸ್ಥೈರ್ಯ ವೃದ್ಧಿ ಆಗುತ್ತೆ. ಹಾಗೂ ಎಲ್ಲ ರೀತಿಯ ಕ್ರೀಡೆಗಳಲ್ಲಿ ಭಾಗವಹಿಸುವ ಮುಖಾಂತರ ಅಥವಾ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮುಖಾಂತರ ಮನಸ್ಸನ್ನು ಖುಷಿಯಾಗಿ ಇಟ್ಕೊಳ್ತೀರಾ. ಇರತಕ್ಕಂತಹ ಕೈ ಘಟಗಳನ್ನು ನಡೆದು ಸುಖವನ್ನು, ಭವಿಷ್ಯದಲ್ಲಿ ಅಭಿವೃದ್ಧಿಯನ್ನು ಪಡೆದುಕೊಳ್ಬೇಕು ಅಂತ ಇನ್ನು ಹುಮ್ಮಸ್ಸಿನಿಂದ ಕೆಲಸ ಕಾರ್ಯವನ್ನು ಮಾಡ್ತೀರ. ಆದರೆ ಧಾರ್ಮಿಕ ಆಚರಣೆಗಳಲ್ಲಿ ಕೊಂಚ ಮಟ್ಟ ಆಸಕ್ತಿ ಇಳಿಕೆ ಆಗತಕ್ಕಂಥದ್ದು, ಯಥೇಚ್ಛವಾಗಿ ಜನರೊಂದಿಗೆ ಬೆರೆಯುವ ಮುಖಾಂತರ ನಾನಾ ರೀತಿಯ ದುಷ್ಟ ಚಟಗಳನ್ನು ಹಾಗೂ ದುಷ್ಟ ಜನರ ಸಹವಾಸದಿಂದ ಕೆಟ್ಟ ಹೆಸರು ಸಹಿತವಾಗಿ ದುಶ್ಚಟಕ್ಕೆ ಒಳಗಾಗತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ. ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ, ಎಷ್ಟೇ ಕಷ್ಟಪಟ್ಟರೂ ಕೂಡ ಕೊನೆಯ ಭಾಗದಲ್ಲಿ ಈ ತಪ್ಪನ್ನು ಮಾಡಿದೋಗಿದ್ರೆ ಇನ್ನೂ ಎಲ್ಲ ಚೆನ್ನಾಗಿರ್ತಿತ್ತು, ಅಂದ್ಕೊಂಡಿದ್ದೆ ಖಂಡಿತ ಈತ ತಪ್ಪು ಮಾಡೇ ಮಾಡ್ತಾನೆ ಅಂಥೇಳಿ ಈತ ಯಾವುದನ್ನು ಕೊಟ್ಟು ಪರ್ಫೆಕ್ಟಾಗಿ ಮಾಡೋದಿಲ್ಲ. ಸಣ್ಣ ಪುಟ್ಟ ಮಾತುಗಳನ್ನು ಕೇಳಿಸ್ಕೊಳ್ಳೋ ಮುಖಾಂತರ ಮನಸ್ಸನ್ನು ಹಾಳು ಮಾಡಿಕೊಂಡು ಮಾನಸಿಕ ಕುಗ್ಗತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಕೋರ್ಟು ಕಚೇರಿ ಅಂದ್ಕೊಂಡು ಸಂಪೂರ್ಣ ಅಲ್ದಾಡತಕ್ಕಂಥ ಚಾನ್ಸಸ್ಗಳೇ ಈ ವರ್ಷ ಆಗೋಗಿರುತ್ತೆ. ಅದರಲ್ಲಿ ಕ್ಲಿಯರ್ ಮಾಡಿಕೊಂಡು ಗೆದ್ಕೊಂಡ್ಬರ್ತೀರ, ವಿಜಯಶಾಲಿ ಆಗ್ತೀರಿ. ಸಂಪೂರ್ಣ ಚೈತನ್ಯ ನಿಮಗೆ ಲಭಿಸತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಆದರೆ ಆ ಅಲ್ದಾಟ ಇರುತ್ತಲ್ಲ, ಪ್ರೋಸೆಸ್ ಇರುತ್ತಲ್ಲ, ಅದು ನಿಮ್ಮನ್ನ ಈರ್ಪೆ ಮಾಡಿ ಜೀವನವೇ ಸಾಕಪ್ಪ, ಕ್ಷಣಿಕ ಅಂದರೆ ಬೇಗ ಏನೋ ಮುಗಿದುಬಿಟ್ರೆ ಸಾಕು ಅಂತ ಹೇಳಿ ಮನಸ್ಸಿಗೆ ಬರುವಂತರಾಗ್ತೀರಿ. 2026ರಲ್ಲಿ ಮಿಥುನ ರಾಶಿಯವರು ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ಪ್ರತಿ ಶನಿವಾರ ಮಂಗಳವಾರ ಆಂಜನೇಯನ ಗುಡಿಗೆ ಹೋಗಿ ಶಕ್ತಿಯನುಸಾರವಾಗಿ ಒಂದು ಪುಷ್ಪವನ್ನು, ಪತ್ರೆಯನ್ನು ಕೊಟ್ಟು ಒಂದು ಅರ್ಚನಾದಿಗಳನ್ನು ಸಹಿತವಾಗಿ ಆ ಭಗವಂತನ ರಕ್ಷಾ ಕವಚವಾಗಿರತಕ್ಕಂಥ ಅನುಗ್ರಹವನ್ನು ಮಾಡಿಕೊಡ್ಲಿ ಅಂಥೇಳಿ ಕೇಸರಿನ ತಂದು ಪ್ರತಿನಿತ್ಯ ಧಾರಣೆ ಮಾಡತಕ್ಕಂಥದ್ದು. ಮಂಗಗಳು ಸಿಕ್ಕಾಗ ಅದಕ್ಕೆ ಊಟ ಉಪಚಾರಗಳನ್ನು ಮಾಡಿಸಿ ಅದಷ್ಟು ಫಲಗಳನ್ನು ಕೊಡತಕ್ಕಂಥದ್ದು. ಹನುಮಾನ್ ಚಾಲಿಸನ ಪಠನ ಮಾಡತಕ್ಕಂಥದ್ದು. ಪ್ರತಿ ಶನಿವಾರ ಮಂಗಳವಾರ ಮಿಸ್ ಮಾಡದೆ ಆಂಜನೇಯನ ದರ್ಶನ ಮಾಡತಕ್ಕಂಥದ್ದು. ಈ ಸರಳ ಪರಿಹಾರವನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ವೃಷಭ ರಾಶಿಯವರಿಗೆ 2026 ಚಿನ್ನದಂಥ ವರ್ಷವಾಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಯಾರಾದರೂ ಈ ವಿಡಿಯೋಗಳನ್ನೆಲ್ಲ ನೋಡಿಕೊಂಡು ನನ್ನ ಭವಿಷ್ಯವನ್ನು ನಾನು ತಿಳ್ಕೊಳ್ಬೇಕು, ಇರತಕ್ಕಂಥ ಸಮಸ್ಯೆಗಳನ್ನು ಯಾವ ರೀತಿ ಪರಿಹರಿಸ್ಕೊಳ್ಬೇಕು, ಹಾಗೆಯೇ ಒಂದಷ್ಟು ಕೋರ್ಟ್ ಕಚೇರಿ ವ್ಯಾಜ್ಯಗಳಿಗೆ ಯಾವಾಗ ನನಗೆ ಫುಲ್ ಸ್ಟಾಪ್ ಸಿಗುತ್ತೆ, ಕಲ್ಯಾಣ ಸಹಿತವಾಗಿ ಸಂತಾನದ ವಿಚಾರವಾಗಿ ನಾನು ಯಾವಾಗ ಅಪೇಕ್ಷೆ ಮಾಡ್ಬೋದು, ಈ ಥರ ನಾನಾ ಗೊಂದಲ, ಪ್ರಶ್ನೆ ಅಥವಾ ಏನೇ ಇದ್ದರೂ ಕೂಡ ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು. ಭವಿಷ್ಯ ದರ್ಶನ
ಆಫೀಸ್ ಮೈಸೂರು ಲಭ್ಯವಿದೆ, ಪ್ರತಿನಿತ್ಯವೂ ಕೂಡ ಲಭ್ಯವಿರುತ್ತೇನೆ. ಡೈರೆಕ್ಟಾಗಿ ಬಂದು ಕನ್ಸಲ್ಟೆನ್ಸಿ ತೆಗೆದುಕೊಂಡು ನಮ್ಮನ್ನು ಮೀಟ್ ಮಾಡ್ಬೋದು, ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೋದು. ನಾನು ದೂರದಲ್ಲಿದ್ದೇನೆ, ಮೈಸೂರಿನವರೆಗೂ ಸದ್ಯಕ್ಕೆ ಬರೋಕ್ಕಾಗ್ತಾ ಇಲ್ಲ, ಅದ್ರ ಜಾತಕವನ್ನು ಕೇಳಬೇಕು ಅಂತಿದ್ರೆ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಫೋನ್ ಮುಖಾಂತರವೋ ಅಥವಾ ವಿಡಿಯೋ ಕಾಲ್ ಮುಖಾಂತರವೋ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನೀವಿರತಕ್ಕಂಥ ಸ್ಥಳದಲ್ಲೇ ಸರಳವಾಗಿ ಪರಿಹಾರವನ್ನು ನಾನು ಕೊಡ್ತೇನೆ. ಈ ಕಾರ್ಯಕ್ರಮ ನೋಡ್ತಿದ್ದವರು ನಿಮ್ಮ ಆತ್ಮೀಯರ ಬಳಿಯೂ ಕೂಡ ಈ ಕಾರ್ಯಕ್ರಮದ ಲಿಂಕನ್ನು ಶೇರ್ ಮಾಡ್ತಾ ಹೋಗಿ. 4 ಜನಕ್ಕೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಲಿ. ಅವರು ಕೂಡ ಒಂದಲ್ಲ ಒಂದು ರಾಶಿಯವರಾಗಿರ್ತಾರೆ. ಸಣ್ಣ ಪುಟ್ಟ ಎಚ್ಚರಿಕೆ ತಪ್ಪಿದರೂ ಕೂಡ ದೊಡ್ಡ ಸಂಕಷ್ಟಗಳು ಈ ಕಲಿಯುವುದರಲ್ಲಿ ಎದುರಾಗತಕ್ಕಂಥದ್ದು. ಆ ಥರ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ತೊಂದರೆಗಳು ಇದ್ದರೂ ಕೂಡ ಎಲ್ಲರೂ ಕೂಡ ದೂರವಾಗಲಿ, ಎಲ್ಲರ ಮನಸ್ಸಿನ ಇಷ್ಟೈಶ್ವರ್ಯ ಈಡೇರಲಿ ಅಂತ ಹೇಳಿ ನಾನು ಭಾವಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಶುಭಮಸ್ತು.